ನಾವು ಅವ್ರನ್ನ ಕೇಳಲೇ ಇಲ್ಲ. ನಮ್ಮ ಮಂಜುನಾಥ್ ಸರ್ ಅವರು, ಅವ್ರ ಡೈರೆಕ್ಟರ್ ಅನ್ನ, ನಮ್ಮ ಮುಳಬಾಗಿಲು ಕಡೆಯವರು, ಮತ್ತೆ ಮೇಡಮ್ ಸೌಜನ್ಯ ಮೇಡಮ್, ಅವರಿಬ್ರು ನಮ್ಮ ಮುಳಬಾಗಿಲು ಕಡೆಯವರು. ನಮ್ಮೂರಲ್ಲೂ ಕೂಡ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಗೆ ನಾವೇನಾದ್ರೂ ಒಂದು ಸಹಾಯ ಮಾಡಬೇಕು. ನಮ್ಮ ಟೀಮ್ ಇದೆ, ವರ್ಷ ನಾವು ಬೇರೆ ಕಡೆ ಎಲ್ಲ ಹೋಗಿ ಸಹಾಯ ಮಾಡ್ತೀವಿ. ಹಾಗಾದ್ರೆ ಬೆಂಗಳೂರಲ್ಲೇ ಇರುವಂತಹ NGOsಗೆ ಬೇಕಾದಷ್ಟು ಸಹಾಯ ಸಿಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಮಕ್ಕಳಿಗೆ ಸಹಾಯ ಸಿಗಲ್ಲ ಅಂತ ಹುಡುಕಿ ಸುಮಾರು 1 ತಿಂಗಳಿಂದ ನಮ್ಮನ್ನ ಅವೇರ್ ಮಾಡಿದ್ದಾರೆ. ಆದ್ರೂ ಅವ್ರು ಬರೋಷ್ಟೊತ್ತಿಗೆ ನಾವು ರೆಡಿ ಆಗಿರ್ಲಿಲ್ಲ. ಯಾಕಂತಂದ್ರೆ ಎಲ್ಲಾ ಕೆಲ್ಸಗಳನ್ನ ನೀವು ಈಗ ಅವ್ರವ್ರ ಕೆಲ್ಸಗಳನ್ನ ಅವ್ರು ಮಾಡ್ಕೋಬೇಕಾಗುತ್ತೆ. ಆದ್ರೆ ನಿಮ್ ಕೆಲ್ಸಗಳೆಲ್ಲ ನಮ್ಮ ಟೀಚರ್ಸ್, ನಮ್ಮ ಹೆಲ್ಪರ್ಸ್ ಮಾಡ್ಬೇಕಾಗುತ್ತೆ. ಆಗಿರೋದ್ರಿಂದ ನೀವು ಟೈಮ್ಗೆ ರೆಡಿ ಆಗೋಕೆ ಆಗ್ಲಿಲ್ಲ. ಅವರಿಗೆ ಒಂದು ಸಾರಿಯನ್ನು ಹೇಳುತ್ತಾ, ಸರ್ ಸ್ವಲ್ಪ ಲೇಟ್ ಆಯ್ತು, ಬೇಜಾರು ಮಾಡ್ಕೋಬೇಡಿ. ನೀವು ನಮ್ಮಲ್ಲಿ ಭಾಗಿಯಾಗಿ ನಮ್ಮ ಕೆಲ್ಸಗಳೆಲ್ಲ ನೀವು ಮಾಡಿದ್ದೀರಾ, ತುಂಬಾ ಧನ್ಯವಾದಗಳು. ಈ ದಿನ ನೋಕಿಯಾ NSP ಆಟೋಮೇಷನ್ ಬೆಂಗಳೂರು ಅವ್ರ ಟೀಮ್ ಇಂದ ನಮ್ಮ ಒಂದು ಶಾಲೆಯನ್ನ ಗುರುತಿಸಿ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಸೊ ಪ್ರತ್ಯೇಕವಾಗಿ ನಮ್ಮ ನೋಕಿಯಾ NSP ಆಟೋಮೇಷನ್ ಇದಕ್ಕೆ ಡೈರೆಕ್ಟರ್ ಆಗಿರುವಂತಹ ಲಕ್ಷ್ಮೀನಾರಾಯಣ್ ಸರ್ ಅವ್ರನ್ನು ಕೂಡ ತುಂಬಾ ಹೃದಯದಿಂದ ಪ್ರತ್ಯೇಕವಾಗಿ ನಾವನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಈಗ ಈ ಕಾರ್ಯಕ್ರಮ ನಾವೇನ್ ಮಾಡ್ಬೇಕಾದ್ರೂ ನಮ್ಮ ಸಂಪ್ರದಾಯ ಪ್ರಕಾರ, ನಮ್ಮ ದೇಶ ಆಚಾರ ಪ್ರಕಾರ ನಾವನ್ನ ಜ್ಯೋತಿ ಬೆಳಗಿಸುವುದು ಒಂದು ಕಾರ್ಯಕ್ರಮವನ್ನ ಮಾಡೋದು ಇಂಪಾರ್ಟೆಂಟ್. ಸೊ ಅದರಿಂದ ನಮ್ಮ ಲಕ್ಷ್ಮೀನಾರಾಯಣ್ ಸಾರು ಮತ್ತೆ ಮಂಜುನಾಥ್ ಸಾರು ಮೇಡಮ್ ಅವರು ಮೂವರು ಬಂದು ಈ ಒಂದು ಕಾರ್ಯಕ್ರಮವನ್ನು, ಉದ್ಘಾಟನೆ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಭಾಗವಹಿಸುತ್ತಾರೆ. पितलिंगम जन्मज दुःख विनाशकलिंगम तत्प्रणमामि सदा शिवलिंगम देवमुनि प्रवराचितलिंगम रावणदर्प विनाशकलिंगम रावणदर्पविनाशकलिंगं तत्प्रणमामि सदा शिवलिंगम्. ఇక్కడికి రావడం చాలా ఆనందంగా ఉంది. ఫస్ట్ మేము ప్రతి సంవత్సరం మా కంపెనీలో మా టీం తరపున, మా టీం అంటే నోకియాలో నెట్వర్క్ ఆటోమేషన్ టీం అన్నమాట, మా టీం తరపున ఏదో ఒకళ్ళకి ఏదో ఒక రకంగా సాయం చేయాలి అని గత 4-5 ఏళ్లుగా మేము ఏదో ఒకటి చేస్తూనే ఉన్నాము. అంటే మేము ఏదో ఒక డబ్బులు తీసుకొని కలెక్ట్ చేసి టీం దగ్గర వేరే ఎవరికో వెళ్ళి ఇవ్వడం ఇష్టం ఉండదు మాకు. మేము ఏంటంటే వచ్చి చాలా అంటే దగ్గరగా వాళ్ళకి డైరెక్ట్ గా సహాయం అందితే మాకు చాలా ఆనందంగా ఉంటుంది. అలా మేము ఒక్కొక్క ప్లేస్ వెతుకుతుంటాము ప్రతి సంవత్సరము. అలా ఈ సంవత్సరము మంజు, సౌజన్య వాళ్ళ ఊరు ఇక్కడే. సో వాళ్ళు ఒక మంచి ప్లేస్ ఎన్నుకున్నారు. ఇక్కడికి వచ్చి మీకు ఇవన్నీ ఇవ్వడం చాలా ఆనందంగా ఉంది. అంటే మేము వచ్చి ఇక్కడికి మా టీం తరపున మేము ఏదో వసూలు చేసి మేము ఇక్కడికి వచ్చి మీకు ఏదో కొంత మీతో సమయం గడిపి మీకు ఇది ఇవ్వడం చాలా ఆనందంగా ఉంది. ముందు ఈ సంస్థ నడుపుతున్నటువంటి మేఘరాజ్ గారికి, టీచర్స్ అందరికి చాలా కృతజ్ఞతలు. ఎందుకంటే ఇది చాలా ఇది చిన్న విషయం కాదు. మీలో మిమ్మల్ని పిల్లల్లాగా చూసుకోవడము, బిడ్డల్లాగా చూసుకోవడము, మీకు అన్ని చేయడము అంటే ఇప్పుడు కన్నవాళ్లే ఎవరు చేయట్లేదు.
బట్ టీచర్స్ వాళ్ళు ఎంతో జాగ్రత్తగా మిమ్మల్ని చూసుకుంటూ ఇది చేస్తున్నందుకు చాలా ఆనందంగా ఉంది. థ్యాంక్ యూ వెరీ మచ్ సార్. మీరు ఇలానే ఇంకా ఎంతో మంది స్టూడెంట్స్ కి, ఎంతో మంది పిల్లలకి సహాయపడాలని కోరుకుంటున్నాను. మాకు ఫ్యూచర్ లో కూడా వీలైన సహాయం మేము అందించడానికి చూస్తాము. మా ద్వారా మమ్మల్ని చూసి ఇంకా కొంతమంది వచ్చి మీకు సాయం చేయాలని మేము కోరుకుంటున్నాము. వీటన్నిటి తరపున అసలు ముందు మాకు ఆర్గనైజర్స్ ఉన్నారు. వాళ్ళే గత నెల రోజుల నుంచి అన్ని కేఆర్ మార్కెట్ అన్ని ఎక్కడెక్కడో తిరిగి డబ్బులు ఇవ్వడం అనేది చాలా ఈజీ, కానీ ఆ డబ్బుని తీసుకొచ్చి వాడు మీకు అవసరమైన కొనుక్కొచ్చి మీ దగ్గరికి చేర్చడం అనేది చాలా కష్టమైన పని. సో ఫస్ట్ ఆఫ్ ఆల్ థ్యాంక్స్ టు ఆల్ ఆఫ్ యూ ఫర్ డూయింగ్ ఇట్. అండ్ last but not the least, right, thanks to the team, my NSP team, so always there to help others. So thank you very much and keep doing it. ಸೊ ಕಳೆದ ಒಂದು 4-5 ವರ್ಷಗಳಿಂದ ಬಂದಿದ್ದು ನಮ್ಮ ಕಂಪ್ನಿ ಕಡೆಯಿಂದ ಒಂದು CSR ಆಕ್ಟಿವಿಟಿ ಅಂತ ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬರ್ತಿದೀವಿ. ಪ್ರತಿ ವರ್ಷ ಬಂದಿದ್ದು ಅಲ್ಲೇ ಎಲ್ಲ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಕೊಟ್ಬಿಟ್ಟು ಬಂದ್ಬಿಡ್ತಿದ್ವಿ, ಬಿಟ್ರೆ ಈ ತರ ಆಕ್ಟಿವಿಟಿ ಯಾವತ್ತು ಮಾಡ್ತಾ ಇರ್ಲಿಲ್ಲ. ಸೊ ಒಂದು ರೂರಲ್ ಕಡೆ ಬಂದಿದ್ದು ಯಾವ್ದನ್ನ ಒಂದು NGO ಬಂದಿದ್ದು ತೀರಾ ಮೂಲಭೂತ ಸೌಕರ್ಯಗಳು ಕಮ್ಮಿ ಇರೋ ಒಂದು NGO ಹುಡುಕ್ತಿರ್ಬೇಕಾದ್ರೆ ಇದೊಂದು ನಮ್ಮ ಈ ಸ್ಥಳೀಯ ನಮ್ಮ ಸ್ನೇಹಿತರಾಗ್ಲಿ ನಮ್ಮ ಒಂದು ಹಿತೈಷಿಗಳಿಂದ ಬಂದಿದ್ದು ಈ ಒಂದು NGO ಸಂಸ್ಥೆ ಬಗ್ಗೆ ಗೊತ್ತಾಯ್ತು. ಮತ್ತೆ ಇಲ್ಲಿ ವಿಸಿಟ್ ಮಾಡಿದಾಗ ಇಲ್ಲಿ ಯಾವ್ದೇ ತರ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳಿದನು ಗೊತ್ತಾದ್ಮೇಲೆ ನಾವು ಹೋಗಿದ್ದೀನು. ಇದನ್ನೇ ನಾನು ಒಂದು ಕರೆ ಇಟ್ಟಾಗ ನಮ್ಮ ನಿರ್ದೇಶಕರಾದಂತ ಲಕ್ಷ್ಮೀನಾರಾಯಣ ಮತ್ತೆ ನಮ್ಮ ಸಂಗಡಿಗರಿಗೆ ಕೊಲೀಗ್ಸ್ಗೆ ಸರಿ ಒಂದು ಮೊತ್ತ ಬಂದಿದ್ದೀನು, ಹೌದು ಮಾಡೋಣ, ರೂರಲ್ ಕಡೆ ಬಂದಿದ್ದೀನು, ರಿಯಲಿ ರಿಕ್ವೈರ್ಮೆಂಟ್ ಇರ್ತದೆ ಅಂತ ಹೇಳಿದಾಗ ಯಾವ್ದೋ ಒಂದು ಎಸ್ಟಿಮೇಷನ್ ಕಾಸ್ಟ್ ಅಲ್ಲಿ ಹೋಗಿದ್ವಿ ನಾವು. ಅದನ್ನ ಬಿಟ್ಟಿದ್ದು ಒಂದ್ ಸ್ವಲ್ಪ ಜಾಸ್ತಿನೇ ಅಮೌಂಟ್ ಜನರಸ್ ಆಗಿ ಡೊನೇಟ್ ಮಾಡಿದ್ರು ನಮ್ಮ NSP ಟೀಮು ಬೆಂಗಳೂರು ಕಡೆಯಿಂದ. ಸೊ ಕೊಟ್ಟಾಗ ಮತ್ತೆ ನಮ್ಮ ಒಂದು ಕೋರ್ ಕಮಿಟಿ ಇಲ್ಲಿ ಕೂತಿದಾರಲ್ವಾ, ಇವರೆಲ್ಲ ಕೋರ್ ಕಮಿಟಿನೇ, ಅವ್ರ ಕಡೆ ಒಂದ್ಸಲಿ ತಿರುಗಿಸಿ ದಯವಿಟ್ಟು. ಸೊ ಇವರೆಲ್ಲ ಬಂದಿದ್ದನು ಸುಮಾರು ಒಂದು ತಿಂಗಳಿಂದ ಬಂದಿದ್ದನು, ಕಲೆಕ್ಷನ್ ಅಲ್ದಿರ ನಾವು ಚಿಕ್ಕಪೇಟೆಗೆ ಹೋಗಿದ್ದನು, ಎಲ್ಲಾ ತರ ಒಂದು 10 ಸಲ ಬಂದಿದ್ದನು, ವಿಚಾರಿಸಿ ನೋಡಿ ಯಾವ್ದು ಚೆನ್ನಾಗಿರುತ್ತದೆ. ಅವ್ರು ಕೇಳಿದಕ್ಕಿನ್ನ ಬಂದಿದ್ದನು ಇನ್ನ ಗುಣಮಟ್ಟವಾಗಿ, ಇಲ್ಲ ಇನ್ನಷ್ಟು ಇನ್ನೊಂದು 1000 ಆದ್ರೆ ಆಯ್ತು, ನಾವು ಜನರಸ್ ಆಗಿ ಕೊಡ್ತೀವಿ ಅಂತ ಹೇಳಿದ್ರು. ಪ್ರತಿಯೊಬ್ರು ಮುಂದೆ ಬಂದಿದ್ದಕ್ಕೆ ಇವತ್ತು ಈ ಒಂದು ಸಂಸ್ಥೆಗೆ ಆಶಾ ಕಿರಣ ಬುದ್ಧಿಮಾಂದರ ಒಂದು ಮುಳಬಾಗಲ್ ತಾಲೂಕಲ್ಲಿರೋ ಒಂದು ಒಳ್ಳೆ ಸಂಸ್ಥೆಗೆ ಬಂದಿದ್ದನು ನಾವು ಡೊನೇಟ್ ಮಾಡಿ ಇಲ್ಲಿ ಬಂದಿದ್ದನು. ಮಕ್ಕಳ ಜೊತೆ ಆಟ ಆಡ್ತಿದ್ರೆ ತುಂಬಾನೇ ಚೆನ್ನಾಗಿದೆ. ಸೊ ಇದನ್ನ ಯಾರನ್ನ ವಿಡಿಯೋ ನೋಡ್ತಿರೋರು ಕೂಡ ಅಷ್ಟೇ, ಮುಂದೆ ಬನ್ನಿ. ಇಲ್ಲಿ ನಿಜವಾಗ್ಲೂ ಮೂಲಭೂತ ಸೌಕರ್ಯಗಳು ತುಂಬಾನೇ ತೊಂದರೆ ಇದೆ. ಎಲ್ಲ ಬಂದಿದ್ದನು ಜನರಸ್ ಆಗಿ ಡೊನೇಟ್ ಮಾಡಿ ಇಲ್ಲಿ ನೋಡಿ. ಇಲ್ಲಿ ಮಕ್ಕಳ ಪರಿಸ್ಥಿತಿಗಳು ತುಂಬಾನೇ ಕೆಟ್ಟದಾಗಿದೆ. ಅಂದ್ರೆ ನಿಮ್ಗೆ ಈ ಡೆವಲಪ್ಡ್ ಬೆಂಗಳೂರು ಕಡೆ ಎಲ್ಲ ಬಿಟ್ಟಿದ್ದೀನಿ, ಇಲ್ಲಿ ಬಂದಿದ್ದೀನೋ ರೂರಲ್ ಕಡೆ ಬಂದಿದ್ದೀನೋ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳಿದನು. ತಮ್ಮಲ್ಲಿ ಎಲ್ಲಾನು ಸವನಾಗಿ ಪ್ರಾರ್ಥಿಸ್ತಿದ್ದೀನಿ. ಮತ್ತೆ ಈ ಸಂಸ್ಥೆಯನ್ನ ಸುಮಾರು 25 ವರ್ಷದಿಂದ ನಡೆಸ್ಕೊಂಡ್ ಬರ್ತಿರೋಂತ ಮೇಘರಾಜು ಅವ್ರಿಗೆ ಬಂದಿದ್ದೀನೋ, ಅವ್ರಿಗೆ ನಮ್ಮ ಉತ್ಪೂರ್ವಕ್ಕೆ ನಮ್ಮ ನೋಕಿಯಾ NSP ಟೀಮ್ ಕಡೆಯಿಂದ ಧನ್ಯವಾದಗಳು. ಅದೇ ತರ ಇಲ್ಲಿ ಟೀಚರ್ಗಳು ಅಷ್ಟೇ, ಕೆಲವು ಮಕ್ಕಳಿಗಂತೂ ಏನೇ ಆಗ್ಲಿ ಗೊತ್ತಿರಲ್ಲ, ಅವ್ರಿಗೆ ಬಂದಿದ್ದನು ಒಂದು 24/7 ಬಂದಿದ್ದನು, ಅವ್ರು ಒಟ್ಟಿಗೆ ಇರ್ಲೇಬೇಕಾಗತ್ತೆ. ಈ ತರ ಒಂದು ಮನಸ್ಸಿಟ್ಟು ಇದನ್ನು ಅವ್ರು ಕೆಲಸ ಮಾಡ್ತಿರೋದ್ ನೋಡ್ರೆ ನಿಜವಾಗ್ಲೂ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿದನು ಅಂತ ಬಯಸ್ತಾ ನಾನು ಒಂದೆರಡು ಮಾತುಗಳನ್ನು ಇರ್ತೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸೌಜನ್ಯ. ನಾನು ಲಾಸ್ಟ್ 6 ವರ್ಷದಿಂದ ಈ ನೋಕಿಯಾ ನೆಟ್ವರ್ಕ್ ಆಟೋಮೇಷನ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂಡರ್ ಲೀಡರ್ಶಿಪ್ ಲಕ್ಷ್ಮೀನಾರಾಯಣ್ ಸರ್. ಸೊ ನಾವು ನನ್ನ ಸ್ಟಾರ್ಟಿಂಗ್ ಇಯರ್ ಇಂದ ನಾವು ಪ್ರತಿ ವರ್ಷ ಈ ಅಂಡರ್ CSR ಆಕ್ಟಿವಿಟಿಯಲ್ಲಿ ಯಾವುದೋ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡು ಯಾರಿಗ್ ನೀಡ್ ಇದೆ ಅವ್ರಿಗೆ ಏನಾದ್ರೂ ಒಂದು ಸಹಾಯ ಮಾಡ್ಬೇಕು, ಆಸ್ ಅ ಟೀಮ್ ಸಹಾಯ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ. ಸೊ ಸಕ್ಸಸ್ಫುಲಿ ಮಾಡ್ತಿದೀವಿ. ಸೊ ಇದು ನಮ್ದು 6th CSR ಇವೆಂಟ್. ಸೊ ಈ ವರ್ಷ ಮಾಡ್ಬೇಕು ಅನ್ಕೊಂಡಾಗ ಈ ವರ್ಷ CSR ಇವೆಂಟ್ ನಮ್ ಬಾಸ್ ಯಾವಾಗ್ಲೂ ಹೇಳ್ತಿರ್ತಾರೆ, ಇಂಪಾರ್ಟೆನ್ಸ್ ಕೊಡ್ಬೇಕು, CSR ಇವೆಂಟ್ ಇಂಪಾರ್ಟೆನ್ಸ್ ಕೊಡಿ. ಸೊ ಯಾರಿಗೆ ಏನ್ ನೀಡ್ ಇದೆ ಅವ್ರಿಗೆ ಕೊಡೋಣ. ಸೊ ನಾವು ನಮ್ ಕಂಪ್ನಿ ಇರೋದು ಬೆಂಗಳೂರು, ಆದ್ರೂ ಬೆಂಗಳೂರಲ್ಲಿ ತುಂಬಾ ಸಹಾಯ ಸಿಗ್ತಿರುತ್ತೆ. ಬಟ್ ಇಲ್ಲಿ ರೂರಲ್ ಪ್ಲೇಸಸ್ ಅಲ್ಲಿ ಸಹಾಯ ಸಿಗೋದು ತುಂಬಾ ಕಡಿಮೆ ಆಗಿರುತ್ತೆ.
ಮತ್ತೆ ನಾನು ಜನಿಸಿದ್ದು ಇದೇ ಸ್ಥಳ ಮುಳ್ಬಾಗಲ್ ತಾಲೂಕು. ಸೊ ತುಂಬಾ ಹೆಮ್ಮೆ ಆಗ್ತಿದೆ. ನಾನ್ ಜನಿಸಿರೋ ಪ್ಲೇಸ್ ಅಲ್ಲಿ ಬಂದು ಈ ತರ ಸಹಾಯ ಮಾಡಕ್ಕೆ ದೇವ್ರು ನನ್ಗೆ ಅವಕಾಶ ಕೊಟ್ರು. ನಮ್ ಬಾಸ್, ನಮ್ ಟೀಮ್ ಎಲ್ಲರೂ ಸಹಾಯ ಮಾಡಿದ್ರು. ತುಂಬಾ ಸಂತೋಷ ಆಗ್ತಿದೆ. ಮತ್ತೆ ಈ ಮೇಘರಾಜ್ ಅವರು ಮತ್ತೆ ಅವ್ರ ಸ್ಟಾಫ್ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ಸ್ ತಗೊಂಡಾಗ ಅನ್ಸ್ತು ಹೆಂಗ್ ಅವ್ರು ಮ್ಯಾನೇಜ್ ಮಾಡ್ತಿರ್ಬೋದು. ಸೊ ಒಂದೊಂದು ಎಲ್ಲ ನಾವು ಡೀಟೇಲ್ಸ್ ತಗೊಂತಾ ಇರ್ಬೇಕಾದ್ರೆ ಗೊತ್ತಾಯ್ತು ತುಂಬಾ ಚೆನ್ನಾಗಿ 26 ಇಯರ್ಸ್ ಅನ್ನೋದು ತುಂಬಾ ದೊಡ್ಡ ನಂಬರ್ ಆಫ್ ಇಯರ್ಸ್. ಅದು ತುಂಬಾ ಚಿಕ್ಕ ವಿಷಯ ಅಲ್ಲ. ಸರ್ ನಿಮ್ಗೆ ತುಂಬಾ ಚೆನ್ನಾಗಿ ದೇವ್ರ ಆಶೀರ್ವಾದ ಮಾಡಿ ಚೆನ್ನಾಗಿ ಧೈರ್ಯ, ಆರೋಗ್ಯ ಎಲ್ಲ ಚೆನ್ನಾಗ್ ಕೊಡ್ಲಿ ನಿಮ್ಗೂ, ನಿಮ್ ಸ್ಟಾಫ್ ಎಲ್ಲರಿಗೂ. ಈ ತರ ನೀವು ತುಂಬಾ ಜನಕ್ಕೆ ಸಹಾಯ ಮಾಡ್ಬೇಕು. ನಮ್ ಟೀಮ್ ಇಂದ, ನಮ್ ಎಂಟೈರ್ ಟೀಮ್ ಇಂದ ನಿಮ್ಗೆ ಕೃತಜ್ಞತೆಗಳು. ನಮ್ಗೆ ಈ ಅವಕಾಶ ಕೊಟ್ಟ ನಮ್ಮ ಬಾಸ್ ಮತ್ತೆ ನಮ್ಮ ಎಂಟೈರ್ ಟೀಮ್ಗೆ ಕೃತಜ್ಞತೆಗಳು. ಥ್ಯಾಂಕ್ ಯು. ಎಲ್ಲರಿಗೂ ಎರಡೇ ಮಾತು ನಂದು. ಒಂದು, ನಮ್ಮ ಡೈರೆಕ್ಟರ್ ಲಕ್ಷ್ಮಿ ಸರ್ ಮತ್ತೆ ಅವ್ರು ಕೊಟ್ಟಿರೋ ಸಪೋರ್ಟ್ ಇಂದ ನಾವು ಇಲ್ಲಿ ತನಕ ಬರಕಾಯ್ತು. ನಾವು ಚಿಕ್ಕಪೇಟೆಗೆಲ್ಲ ಹೋಗಿ ಐಟಮ್ಸ್ ತಗೊಳ್ಳುವಾಗ ನಮಗೂ ಅನ್ಸಿರ್ಲಿಲ್ಲ ನಾವು ಇಷ್ಟು ಒಂದು ಹ್ಯಾಪಿನೆಸ್ ಇವತ್ತು ಸಿಗುತ್ತೆ ನಿಮ್ಮನ್ನೆಲ್ಲರನ್ನು ನೋಡಿ ಐಟಮ್ಸ್ ಕೊಟ್ಟಾಗ ಅಂತ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಸೊ ನಮ್ ಹಿಂದೆ 200 ಜನ ಇದ್ದಾರೆ. ನಾವು 200 ಜನನ್ ರೆಪ್ರೆಸೆಂಟ್ ಮಾಡ್ತಿರೋದು ಇಲ್ಲಿ ಸಮ್ NSP ಟೀಮ್. ಸೊ ನಮ್ಮ ಕೋರ್ ಟೀಮ್ ಒಬ್ರು ಜಾವೇದ್ ಅಂತ ಅವ್ರು ಬಂದಿಲ್ಲ ಇವತ್ತು. ಅವ್ರು ಒಂದು ಮಾತು ಹೇಳ್ತಿದ್ರು, ಅವ್ರಿಗೆ ಅಪ್ಪ ಬರ್ತಿದೆ. ಈ ಮಾಡ್ತಿರೋ ಕಷ್ಟ ಎಲ್ಲ ಅವತ್ತು ಹೋಗಿ ಅಲ್ಲಿ ಕೊಟ್ಟಾಗ ಪೂರ್ತಿ ಸಾರ್ಥಕ ಅನ್ಸುತ್ತೆ ಅಂತ. ಅದು ಇವತ್ತು ಶೋರ್ಲಿ ಎಲ್ಲರೂ ಫೀಲ್ ಮಾಡ್ತಿದೀವಿ. ಸೊ ಥ್ಯಾಂಕ್ ಯು ಆಲ್. ಓಕೆ, ಥ್ಯಾಂಕ್ಸ್ ಜಾವೇದ್. ಓಕೆ, ಥ್ಯಾಂಕ್ ಯು. ಸೊ ಮಕ್ಕಳೇ, ಇವತ್ತು ನಾವೆಲ್ಲರೂ ಸಂಕ್ರಾಂತಿ ಹಬ್ಬನ ಇಲ್ಲಂತಂದ್ರೆ ಉಗಾದಿ ಹಬ್ಬನ. ಇವತ್ತು ನಮ್ಗೆ ಸಂಕ್ರಾಂತಿ ಹಬ್ಬ. ಯಾಕಂತಂದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ಹಲಿಗೆಗಳು, ಡ್ಯಾನ್ಸ್ಗಳು ಎಲ್ಲ ಚೆನ್ನಾಗಿರ್ತದೆ. ಸೊ ನಾವು ಸಂಕ್ರಾಂತಿ ಹಬ್ಬನೇ ಅನ್ಕೋಬಹುದು. ನಮ್ಮ ಲಕ್ಷ್ಮೀನಾರಾಯಣ್ ಸರ್ ಮತ್ತೆ ಅವ್ರ ಟೀಮು ನಮ್ಗೂ ಕೆಲವೊಂದು ಮೆಟೀರಿಯಲ್ಸ್ ಅನ್ನ ಕೊಟ್ಟಿದ್ದಾರೆ. ಅದು ಏನು ಅಂತ ನಾನು ವಿವರವಾಗಿ ಹೇಳ್ತೀನಿ. ಒಂದನೇದು ಬಂದು ವಾಟರ್ ಟ್ಯಾಂಕ್, ಅಂದ್ರೆ ಫಿಲ್ಟರ್ ವಾಟರ್ ಸಮೇತ ನಮ್ಮ ಸರ್ ಅದೇ ವಿತ್ ಪ್ಯೂರಿಫೈಯರ್. ವಾಟರ್ ಟ್ಯಾಂಕ್ ವಿತ್ ಪ್ಯೂರಿಫೈಯರ್ ಅಂತಂದ್ರೆ ಮಕ್ಕಳು ನಿರಂತರವಾಗಿ ಒಳ್ಳೆ ನೀರನ್ನ ಕುಡಿಬೇಕು, ಒಳ್ಳೆ ಇದನ್ನು ಕುಡಿಬೇಕು ಅನ್ನೋ ಉದ್ದೇಶದಿಂದ ಒಂದು ವಾಟರ್ ಟ್ಯಾಂಕ್ ಅನ್ನು ಕೊಟ್ಟಿದ್ದಾರೆ. ಆಮೇಲೆ ಇದು ದೋಸೆ ತವ. ದೋಸೆ ತವ ಅಂತಂದ್ರೆ ದೋಸೆ ಹಾಕೋದಕ್ಕೆ ನಮ್ಗೆ ಚಿಕ್ಕದು ಒಂದು ಹೆಂಚಿತ್ತು. ಅದು ಸುಮಾರು 25 ವರ್ಷಗಳಿಂದ ಚಿಕ್ಕ ಹೆಂಚಲ್ಲೇ ನಾವು ಮಾಡ್ತಾ ಇದ್ವಿ. ದೋಸೆ ಆಗ್ಲಿ ಚಪಾತಿ ಆಗ್ಲಿ ಅದ್ರಲ್ಲಿ ಮಾಡ್ತಾ ಇದ್ವಿ. ಸೊ ಅದನ್ನ ನಮ್ಗೆ ದೊಡ್ಡದು ನಾವು ಕೇಳಿದ್ದು, ಇನ್ನ ಚಿಕ್ಕದು ಕೇಳಿದ್ದು, ಸರ್ ಒಂದು ಹೆಂಚು ತಗೊಂಬನ್ನಿ ಅಂತ ಕೇಳಿದ್ದು. ಅವ್ರು ವಿತ್ ಸ್ಟ್ಯಾಂಡ್, ಅದ್ರಲ್ಲೇ ಗ್ಯಾಸ್ ಇದೆಲ್ಲ ಬರುವಂತದ್ದು ಲೇಟೆಸ್ಟ್ ಹೋಟೆಲ್ ನಲ್ಲಿ ಏನು ಇದಿರ್ತದೋ ಅಂತ ಅದನ್ನ ಅವರು ಹುಡುಕಿ ಅದೇ ಹೇಳಿದ್ರಲ್ಲ ಇಷ್ಟವರೆಗೂ ಹುಡುಕಿ ಅದನ್ನ ತಗೊಂಡ್ ಬಂದಿದ್ದಾರೆ. ಮತ್ತೆ ಎರಡನೇದು ಇಡ್ಲಿ ಪಾತ್ರೆ ನಾವು ಸಿಲ್ವರ್ ಅಲ್ಯೂಮಿನಿಯಂ ಪಾತ್ರೆ ತಗೊಂಬ ಅಂತ ಕೇಳಿದ್ವಿ ನಾವು. ಸೊ ಅದನ್ನ ಎಷ್ಟು ಸರ್ 50 ಇಲ್ಲಂತಂದ್ರೆ 100 ಇಡ್ಲಿ ಒಂದೇ ಸಲ ಆಗುವಂತ ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ಒಂದು ಇಡ್ಲಿ ಪಾತ್ರೆಯನ್ನ ತಗೊಂಡ್ಬಂದಿದ್ವಿ. ಯಾವ ಐಟಮ್ ಕೂಡ ಕಡಿಮೆ ದುಡ್ಡು ಏನಿಲ್ಲ, ಆಯ್ತಾ. ಎಲ್ಲ 30,000, 20,000, 25,000 ಅಂತ ಐಟಮ್ಗಳನ್ನೇ ತಗೊಂಡ್ಬಂದಿದ್ದಾರೆ. ನಾಲ್ಕನೇದು ತುಂಬಾ ಇಂಪಾರ್ಟೆಂಟ್, ಮಕ್ಕಳಿಗೆ ಇದು ಬೇಕೇ ಬೇಕು ಅನಿಸ್ತಾ ಇತ್ತು. ನಾವು 7-8 ಡೋನರ್ಗಳನ್ನ ಕೇಳಿದ್ವಿ ನಾವು. ಸರ್ ಇದು 15,000 ರೂಪಾಯಿದು ನಾವು ಇದ್ರಲ್ಲಿ ಕಳ್ಸಿದ್ವಿ, ಮಂಜುನಾಥ್ ಸರ್ಗೆ ಕಳ್ಸಿದ್ವಿ. ಸರ್ ಅದು ಬೇಕೇ ಬೇಕು ಅಂತಂದಾಗ ಸರಿ ಅಂತ ಅವರು 38,000 ರೂಪಾಯಿ ಇದು ಈ ಸೋನಿ ಕಂಪ್ನಿದು ಈ ಒಂದು ಧ್ವನಿವರ್ಧಕವನ್ನ ನಮಗೆ ಬಹುಕರಣೆ ಮಾಡ್ತಾ ಇದ್ದಾರೆ. 5ನೇ ಐಟಮ್, ನಾವು ಬೇಳೆ ಎಲ್ಲ ಬೇಯಿಸ್ಬೇಕಾದ್ರೆ ತುಂಬಾ ಇದಾಗ್ತಾ ಇತ್ತು, ಏನು ಸ್ಟವ್ ಅಲ್ಲಿ ಗ್ಯಾಸ್ ತುಂಬಾ ತಗೊಳ್ತಾ ಇತ್ತು. ಹಾಗಾಗಿ ಕುಕ್ಕರ್ ಅನ್ನ ಬೇಳೆ ಬೇಯಿಸೋದಕ್ಕೆ ಒಂದು ದೊಡ್ಡ ಕುಕ್ಕರ್ ಅನ್ನ 45 ಲೀಟರ್ ಕುಕ್ಕರ್ ಅನ್ನ ಅವರು ತಗೊಂಬಂದ್ ಕೊಟ್ಟಿದ್ದಾರೆ. ಆಮೇಲೆ ಇದು ತುಂಬಾ ಇಂಪಾರ್ಟೆಂಟು, ನಿಮ್ಗೆಲ್ಲ ಇದು ಹೆಂಗ್ ಇಂಪಾರ್ಟೆಂಟು ಇದು ಮಾತ್ರ ನನ್ಗೆ ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು ಜಲ್ ಸುರಿಸಿ ಪಾಪ ಇದೆಲ್ಲ ಕಷ್ಟಪಟ್ಟು ನಿಮ್ಮ ಪರಿಸ್ಥಿತಿ
ಇದ್ದು ಆ ನೊಣಗಳಲ್ಲಿ ಬಂದು ಇಲ್ಲಿ ಕೂತ್ಕೊಳ್ತಾ ಇರ್ತವೆ. ಆ ನೊಣಗಳನ್ನ ಮೇಂಟೈನ್ ಮಾಡೋದಕ್ಕೆ ನಮ್ಗೆ ತುಂಬಾ ಕಷ್ಟ ಆಯ್ತು. ಭಾರಿ ಬಹಳ ಜನನ ನಾನು ಕೇಳ್ಕೊಂತಾ ಇದ್ದೆ. ಆ ನಮ್ಗೆ ಈ ಪೆಸ್ಟಾಪ್ ಇದು ಬೇಕು ಅಂತ. ಆ ನೊಣಗಳನ್ನ ಸಾಯಿಸುವಂತ ಮಿಷನ್ಸ್ 2 ತಗೊಂಡ್ಬಂದಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ದೋಸೆ ಮಾಡ್ಬೇಕಾದ್ರೆ ನಾವು ಮಿಕ್ಸಿಯಲ್ಲಿ ಮಾಡ್ಕೊಂಡು ಇದು ಮಾಡ್ತಾ ಇದ್ವಿ. ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ವಿ. ಆ ದೋಸೆಗೆ ಅಕ್ಕಿ ಹಿಟ್ಟು ಹಾಕೋದಕ್ಕೆ ಅಕ್ಕಿ ಹಿಟ್ಟು ಮಿಷನ್ ಅದು 15,000 ರೂಪಾಯಿ. ಆ ಮಿಷನ್ ಕೂಡ ಅವ್ರು ತಂದು ನಮ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಗಿಫ್ಟ್ಗಳು ಕೂಡ ತಗೊಂಡ್ಬಂದೆ. ಮಕ್ಕಳಿಗೆ, ಟೀಚರ್ಸ್ಗೆ ಮತ್ತೆ ಸ್ಪೆಷಲ್ ಆಗಿ ಗಿಫ್ಟ್ಗಳನ್ನ ಕೊಡಿಸ್ತಾ ಇದ್ದಾರೆ. ಸೊ ಇಷ್ಟು ಮಾತ್ರ ನಮ್ಗೆ ಸಹಾಯ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಇದೇ ಫಸ್ಟ್ 25 ವರ್ಷದಲ್ಲಿ ನಾವು ಇಷ್ಟು ಒಂದು ಕ್ವಾಲಿಟಿ ಇರುವಂತವು, ಇಷ್ಟು ರೇಟ್ ಇರುವಂತ ಒಂದು ಡೊನೇಷನ್ ನಾವು ಇದೇ ಫಸ್ಟ್ ನೋಡ್ತಾ ಇರೋದು. ಯಾಕಂದ್ರೆ ಹಳ್ಳಿ ಕಡೆ, ಈಗ ಬೆಂಗಳೂರು ಕಡೆ ಬೇಕಾದಷ್ಟು ಜನ ಹೋಗಿ ಇದ್ ಮಾಡ್ತಾರೆ. ಇಲ್ಲಿ ಬಂದು ನಮ್ಗೆ ಇದೇ ಫಸ್ಟ್ ಡೊನೇಷನ್ ಇದು. ತುಂಬಾ ಧನ್ಯವಾದಗಳು. ಎಲ್ಲ ನಮ್ಗೆ ನೀಡಿರುವಂತವು. ನೀವೆಲ್ಲರೂ ಚೆನ್ನಾಗಿರ್ಬೇಕು. ಮತ್ತೆ ಇನ್ನಷ್ಟು ಸಹಾಯ ನಮ್ಗೆ ಎಲ್ಲ ಬೇರೆ ಮಕ್ಕಳಿಗಿಂತ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅನ್ನೋದು ಉದ್ದೇಶ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.